ಹಲೋ ಎವ್ರಿವನ್, ಬಿ ವಿತ್ ಯು 7ನೇ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನನ್ನ ವಿವರಣೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ಸಾರಿ ನನ್ನ ವಿಡಿಯೋಸ್ನ ನೋಡ್ತಿದ್ರೆ ಈಗಾಗಲೇ ಅವರ್ ಸೀಕ್ರೆಟ್ ಅಲೋ ಮಿಸ್ಟರ್ ಗೋ ಇನ್ಸ್ಟೆನ್ಸ್ ಲವ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಒಂದ್ಸಾರಿ ನೋಡ್ಕೊಂಡು ಬನ್ನಿ. ಸೀಕಿ ಅಪ್ಸೆಟ್ ಆಗಿ ಮನೆಗೆ ಬರ್ತಾನೆ. ಅಲ್ಲಿ ಜಿನ್ನಾನ್ನ ನೋಡಿ ಅವನಿಗೆ ಶಾಕ್ ಆಗುತ್ತೆ. ಆಗ ಅವಳು ಹೇಳ್ತಾಳೆ, ನಾವಿಬ್ರು ಜೊತೆಲಿ ಡಿನ್ನರ್ ಮಾಡಿ ತುಂಬಾ ದಿವಸ ಆಯ್ತು, ಇವತ್ತು ಜೊತೆಲೆ ಡಿನ್ನರ್ ಮಾಡೋಣ, ನಾನು ಆಟ್ ಬಾಟ್ನ ಕುಕ್ ಮಾಡ್ತೀನಿ ಅಂತ ಹೇಳ್ತಾಳೆ. ಸೀಕಿ ಕೂಡ ಒಪ್ಕೋತಾನೆ. ರಾತ್ರಿ ಇಬ್ರು ಕೂಡ ಜೊತೆಲೆ ಡಿನ್ನರ್ ಮಾಡ್ತಾ ಕೂತಿರ್ತಾರೆ. ಸೀಕಿ ಬಲವಂತವಾಗಿ ಸ್ಪೈಸಿ ಆಟ್ ಬಾಟ್ನ ತಿಂತಿರ್ತಾನೆ. ಅವನಿಗೆ ಸೂಪ್ ಅಂದ್ರೆ ಇಷ್ಟ ಇರುತ್ತೆ. ಆಗ ಜಿನಾನ್ ಅವನನ್ನ ನೋಡಿ ಹೇಳ್ತಾಳೆ, ನಿನಗೆ ಇಷ್ಟ ಇಲ್ಲ ಅಂದ್ರೆ ತಿನ್ನೋದಿಕ್ ಹೋಗ್ಬೇಡ. ಆಗ ಸೀಕಿ ಹೇಳ್ತಾನೆ, ಹಾಗೆಲ್ಲ ಏನಿಲ್ಲ, ಆಟ್ ಬಾಟ್ ಕೂಡ ತುಂಬಾ ಚೆನ್ನಾಗಿದೆ, ನಾನು ಇದನ್ನ ತಿಂತೀನಿ. ಆಗ ಜಿನಾನ್ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ತಾಳೆ. ಅವಾಗ್ಲೇ ಮಾತನ್ನ ಕ್ಲಿಯರ್ ಮಾಡ್ಕೋಬೇಕು, ಇದ್ರಿಂದ ಯಾರ ಮನ್ಸಿಗೂ ಕೂಡ ನೋವಾಗಲ್ಲ. ಆಗ ಸೀಕಿ ಹೇಳ್ತಾನೆ, ನೀನ್ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ಯಾ, ಇದೊಂದು ಆಟ್ ಬಾಟ್ ಅಷ್ಟೇ. ಆಗ ಜಿನಾನ್ ಹೇಳ್ತಾಳೆ, ಇದನ್ನ ಕೊಟ್ಟಿದ್ದು ನಾನು, ನನ್ಗಾಗಿ ನೀನು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಗ ಸೀಕಿ ಊಟ ಮಾಡೋದನ್ನ ನಿಲ್ಲಿಸ್ತಾನೆ. ಅವನಿಗೆ ಅರ್ಥ ಆಗುತ್ತೆ ಜಿನಾನ್ ಏನ್ ಹೇಳ್ತಿದ್ದಾಳೆ ಅಂತ. ಜಿನಾನ್ ನೇರವಾಗಿ ಸೀಕಿಗೆ ಹೇಳ್ತಾಳೆ, ನೀನು ನನ್ನ ಕಾಮಿಕ್ ಅಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಇವತ್ತಿಂದ ನಾವಿಬ್ರು ಪಾರ್ಟ್ನರ್ಸ್ ಅಲ್ಲ. ಸೀಕಿ ಅವಳ ಮಾತು ಕೇಳಿ ತುಂಬಾನೇ ಅಪ್ಸೆಟ್ ಆಗ್ತಾನೆ. ಕತ್ತನ್ನ ಎತ್ತು ಕೂಡ ಅವಳನ್ನ ನೋಡ್ತಿರಲ್ಲ. ಮತ್ತೊಂದ್ ಕಡೆ ಲೂಷಿನ ನೋಡ್ತೀವಿ. ಒಂದ್ ಕಾಂಟ್ರಾಕ್ಟ್ ಪೇಪರ್ ನ ತಗೊಂಡು ಶಾವ್ಸು ಹತ್ರ ಬಂದಿರ್ತಾಳೆ. ಅವಳು ಹೇಳ್ತಾಳೆ, ಈ ಪೇಪರ್ ನ ತಗೊಳ್ಳಿ, ನಿಮ್ಗೆ ಎಷ್ಟು ಅಮೌಂಟ್ ಬೇಕಾದ್ರೂ ಕೊಡ್ತೀನಿ, ಅದ್ರ ಬದಲಾಗಿ ನನಗೆ ಸೀಕಿ ಬೇಕು. ಆಗ ಶಾವ್ಸು ಹೇಳ್ತಾರೆ, 1 ಗಂಟೆ ಹಿಂದೆಲೆ ಸೀಕಿ ಡ್ರಾ ಮಾಡಿ ಹೊರಟೋದ, ಅದ್ರಿಂದ ನಾನ್ ನಿನಗೆ ಯಾವುದೇ ಸಹಾಯ ಕೂಡ ಮಾಡೋದಿಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಅವಳು ಕಾರಲ್ಲಿ ಕೂತ್ಕೊಂಡು ಸೀಕಿನ ಹುಡ್ಕೋದಿಕ್ಕೆ ಹೋಗ್ತಾಳೆ. ಅವಳಿಗೆ ಗೊತ್ತಾಗಿರುತ್ತೆ ಸೀಕಿ ತುಂಬಾನೇ ಅಪ್ಸೆಟ್ ಆಗಿದ್ದಾನೆ ಅಂತ. ಜಿನಾನ್ ಕಾಲ್ ಮಾಡಿರ್ತಾಳೆ, ಸೀಕಿನ ಹುಷಾರಾಗಿ ನೋಡ್ಕೊ, ಅವನ್ ಕನ್ಸನ್ನ ಪೂರ್ತಿ ಮಾಡ್ಕೊಳ್ಳೋದಿಕ್ಕೆ ಅವನಿಗೆ ಸಹಾಯ ಮಾಡು. ಆಗ ಲೂಷಿನ್ ಹೇಳ್ತಾಳೆ, ನೀನು ಇಷ್ಟ ಬೇಗ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡಬಾರ್ದಿತ್ತು. ಆಗ ಜಿನಾನ್ ಹೇಳ್ತಾಳೆ, ಇದೇ ಸರಿಯಾದ ಸಮಯ, ಸ್ವಲ್ಪ ದಿವಸ ಬಿಟ್ಟು ಕ್ಯಾನ್ಸಲ್ ಮಾಡಿದ್ರೆ ಅದನ್ನ ಸೀಕಿ ಕೈಲಿ ತಡ್ಕೊಳ್ಳೋದಿಕ್ಕಾಗ್ತಿರ್ಲಿಲ್ಲ, ಅವನ್ ಮನ್ಸಿಗೆ ಇನ್ನು ನೋವಾಗ್ತಿತ್ತು. ಲೂಷಿನ್ ಮನೆ ಹತ್ರ ಬಂದು ನೋಡ್ತಾಳೆ. ಸೀಕಿ ತುಂಬಾನೇ ಅಪ್ಸೆಟ್ ಆಗಿ ಮನೆ ಬಾಗ್ಲಲ್ಲಿ ಕೂತಿರ್ತಾನೆ. ತುಂಬಾನೇ ಡ್ರಿಂಕ್ ಮಾಡಿರ್ತಾನೆ. ಅವಳನ್ನ ಕೇಳ್ತಾನೆ, ನನ್ ಪೆನ್ನು ಎಲ್ಲಿದೆ ಅಂತ ಗೊತ್ತಾ ನಿನಗೆ, ಅದು ನನಗೆ ತುಂಬಾನೇ ಇಂಪಾರ್ಟೆಂಟ್, ಅದನ್ನ ಜಿನಾನ್ ಕೊಟ್ಟಿದ್ದು. ಆಗ ಲೂಷಿನ್ ಹೇಳ್ತಾಳೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ಸಿಕ್ಕಿದ್ರು ಕೂಡ ಮತ್ತೆ ನೀನು ಜಿನಾನ್ ಜೊತೆ ಕೆಲಸ ಮಾಡೋದಿಕ್ಕಾಗಲ್ಲ, ಇವತ್ ರಾತ್ರಿ ನೀನು ಇಲ್ಲೇ ಇರು ಅಂತ ಹೇಳಿ ಅವನನ್ನ ಒಳಗಡೆ ಕರ್ಕೊಂಡೋಗಿ ಬಾಗ್ಲಾಕೊಳ್ಳೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಸಿಕ್ಕಿ ಅವಳನ್ನ ಇಟ್ಕೊಂಡು ಗೋಡೆ ಹತ್ರ ಕರ್ಕೊಂಡೋಗ್ತಾನೆ. ಆಗ ಲೂಷಿನ್ ಹೇಳ್ತಾಳೆ, ನೀನು ಏನ್ ಮಾಡ್ತಿದ್ಯಾ, ನಿನ್ಗೆ ಪ್ರಜ್ಞೆ ಇಲ್ಲ, ನೀನ್ ಅನ್ಕೊಂಡಾಗೆ ನಾನು ಅಂತ ಹೇಳ್ತಾಳೆ. ಆಗ ಸಿಕ್ಕಿ ಹೇಳ್ತಾನೆ, ನನಗೆ ಗೊತ್ತು ನೀನು ಲೂಷಿನ್ ಅಂತ, ನನಗೆ ಕಿಸ್ ಮಾಡು ಅಂತ ಹೇಳ್ತಾನೆ. ಆದ್ರೆ ಲೂಷಿನ್ ಒಪ್ಪೋದಿಲ್ಲ. ಆಗ ಸಿಕ್ಕಿನೇ ಲೂಷಿನ್ಗೆ ಕಿಸ್ ಮಾಡ್ತಾನೆ. ಮತ್ತೊಂದ್ ಕಡೆ ಜಿನಾನ್ನ ನೋಡ್ತೀವಿ. ರಾತ್ರಿ ಪ್ರೊಫೆಸರ್ ಆಫೀಸ್ ನಲ್ಲೇ ಮಲ್ಕೊಂಡಿರ್ತಾಳೆ. ಅವಳು ಕಣ್ಬಿಟ್ಟಾಗ ಎದುರುಗಡೆ ಪ್ರೊಫೆಸರ್ ಇರ್ತಾರೆ. ಈಗ ಫ್ಲಾಶ್ ಬ್ಯಾಕ್ ನ ನೋಡ್ತೀವಿ. ರಾತ್ರಿ ಜಿನಾನ್ ತುಂಬಾನೇ ಡ್ರಿಂಕ್ ಮಾಡಿ ಅಳ್ತಾ ಇರ್ತಾಳೆ. ಸೀಕಿ ಜೊತೆ ನಾನು ಆ ರೀತಿ ನಡ್ಕೋಬಾರ್ದಿತ್ತು ಅಂತ ಹೇಳಿ ಅಳ್ತಿರ್ಬೇಕಾದ್ರೆ ಪ್ರೊಫೆಸರ್ ಅವಳಿಗೆ ಅರ್ಥ ಮಾಡಿಸ್ತಾರೆ, ಈಗ ಏನಾಗಿದೆ ಅದು ಸರಿಯಾಗೇ ಇದೆ, ಸೀಕಿ ಫ್ಯೂಚರ್ಗೆ ಇದು ತುಂಬಾನೇ ಮುಖ್ಯ ಅಂತ ಹೇಳಿ ಜಿನಾನ್ಗೆ ಕಿಸ್ ಮಾಡೋದಿಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಜಿನಾನ್ಗೆ ಪ್ರಜ್ಞೆ ತಪ್ಪೋಗುತ್ತೆ. ಪ್ರೊಫೆಸರ್ ಜೈಗೆ ಮೀಟಿಂಗ್ ಇರುತ್ತೆ. ಜಿನಾನ್ನ ಟೇಬಲ್ ಕೆಳಗಡೆ ಬಚ್ಚಿಡ್ತಾರೆ, ಯಾಕಂದ್ರೆ ಅವಳಲ್ಲಿರೋದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ. ಟೇಬಲ್ ಮೇಲಿಂದ ಫೈಲು ಕೆಳಗಡೆ ಬಿದ್ದೋಗುತ್ತೆ. ಅದನ್ನ ತಗೊಳ್ಳೋದಿಕ್ಕೆ ಅಂತ ಕೆಳಗಡೆ ಬಗ್ತಾರೆ. ಆಗ ಜಿನಾನ್ಗೆ ಕಿಸ್ ಮಾಡ್ತಾರೆ. ಇಲ್ಲಿಗೆ ಜಿನಾನ್ ಫ್ಯಾಂಟಸಿ ಕಂಪ್ಲೀಟ್ ಆಗುತ್ತೆ. ಅವಳು ಅನ್ಕೊಂಡಿರ್ತಾಳೆ, ಪ್ರೊಫೆಸರ್ ಟೇಬಲ್ ಕೆಳಗಡೆ ನನಗೆ ಕಿಸ್ ಮಾಡ್ಬೇಕು ಅಂತ. ನೆಕ್ಸ್ಟ್ ಲೂಷಿನ್ ನೋಡ್ತೀವಿ. ಬೆಳಿಗ್ಗೆ ಎದ್ದಾಗ ಎದುರುಗಡೆ ಸಿಕ್ಕಿ ಇರ್ತಾನೆ. ಅವನನ್ನ ಕೇಳ್ತಾಳೆ, ನೀನ್ ಯಾಕೆ ಇನ್ನು ಇಲ್ಲೇ ಇದೀಯಾ ಅಂತ ಹೇಳಿ ಹೊರಗಡೆ ಬಂದು ನೋಡ್ತಾಳೆ. ಸೀಕಿ ಅವಳಿಗಾಗಿ ಬ್ರೇಕ್ಫಾಸ್ಟ್ ನ ರೆಡಿ ಮಾಡಿರ್ತಾನೆ. ಅವಳಿಗೆ ಅರ್ಥ ಆಗಲ್ಲ ಸೀಕಿಗೆ ಸಡನ್ ಆಗಿ ಏನಾಯ್ತು ಅಂತ. ಸೀಕಿ ರಾತ್ರಿ ನಡೆದಿರೋದ್ರ ಬಗ್ಗೆ ಮಾತಾಡೋದಿಕ್ಕೆ ಅಂತ ಹೋಗ್ತಾನೆ. ಆಗ ಲೂಷಿನ್ ಎದ್ದು ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಸೀಕಿ ಅವಳನ್ನ ತಡೆದು ಹೇಳ್ತಾನೆ, ನಾನು ಇವತ್ತಿಂದ ನಿನ್ನನ್ನ ಡೇಟ್ ಮಾಡ್ತೀನಿ. ಲೂಷಿನ್ಗೆ ತುಂಬಾನೇ ಖುಷಿ ಆಗುತ್ತೆ, ಆದ್ರೆ ಶೋ ಅಪ್ ಮಾಡಲ್ಲ. ಆಗ ಅವಳು ಹೇಳ್ತಾಳೆ, ನೀನು ಮೆಚೂರ್ಡ್ ಆಗಿರೋ ತರ ಶೋ ಅಪ್ ಮಾಡ್ಬೇಡ, ನನಗೆ ನಿನ್ ಸಿಂಪತಿ ಬೇಡ ಅಂತ ಹೇಳಿ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಸೀಕಿ ಮತ್ತೆ ಅವಳನ್ನ ತಡೆದು ಹೇಳ್ತಾನೆ, ನಾನ್ ನಿನ್ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೇಬೇಕು. ಆಗ ಲೂಷಿನ್ ಹೇಳ್ತಾಳೆ, ನೀ ನನ್ನನ್ನ ಲೈಕ್ ಮಾಡ್ತೀಯ? ಆಗ ಸೀಕಿ ಹೇಳ್ತಾನೆ, ಹಾಗೆಲ್ಲ ಏನೂ ಇಲ್ಲ. ಆಗ ಲೂಷಿನ್ ಹೇಳ್ತಾಳೆ, ಥ್ಯಾಂಕ್ ಯು ವೆರಿ ಮಚ್, ನನ್ ಜೊತೆ ಇರೋದಕ್ಕೆ ನಿನ್ನನ್ನ ನೀನೇ ಫೋರ್ಸ್
ಫೋರ್ಸ್ ಮಾಡ್ಕೊತಿದ್ಯಾ, ಇಂಥ ವ್ಯಕ್ತಿ ಜೊತೆ ಇರೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಸಿಕಿ ಹೇಳ್ತಾನೆ, ಹಾಗಂತ ನಾನ್ ನಿನ್ನ ಏಟ್ ಕೂಡ ಮಾಡ್ತಿಲ್ಲ, ಅಂದ್ರೆ 50-50 ಸಿಚುಯೇಷನ್, ಸತ್ಯ ಹೇಳು, ನಿಜವಾಗ್ಲೂ ನೀನ್ ನನ್ನನ್ನ ಲೈಕ್ ಮಾಡ್ತಿದ್ಯಾ? ಆಗ ಲೂಷಿನ್ ಹೇಳ್ತಾಳೆ, ಇಲ್ಲ ಅಂದ್ರೆ ಇನ್ನೇನು ಅಂತ ಹೇಳಿ ಸಿಕಿನ ಮನೆಯಿಂದ ಆಚೆ ಹಾಕಿ, ಇವತ್ತಿಂದ ನನಗೆ ನಿನ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ನಾವಿಬ್ರು ಮತ್ತೆ ಮೀಟ್ ಆಗ್ಬಾರ್ದು ಅಂತ ಹೇಳಿ ಬಾಗ್ಲು ಮುಚ್ಚುತ್ತಾಳೆ. ಆಗ ಸಿಕಿ ಹೇಳ್ತಾನೆ, ನೋಡ್ತಾ ಇರು ನಾನು ಏನ್ ಮಾಡ್ತೀನಿ. ಮತ್ತೊಂದ್ ಕಡೆ ಜಿನಾನ್ನ ನೋಡ್ತೀವಿ, ಅವಳು ಆಫೀಸ್ಗೆ ಬಂದಿರ್ತಾಳೆ. ಅಲ್ಲಿಗೆ ಲಿನ್ ಬಂದು ಹೇಳ್ತಾಳೆ, ನೀನು ಅದೇ ಹುಡುಗಿ ಅಲ್ವಾ ಪ್ರೊಫೆಸರ್ ಫೇಕ್ ಗರ್ಲ್ ಫ್ರೆಂಡ್? ಆಗ ಜಿನಾನ್ ಹೇಳ್ತಾಳೆ, ನಾನೀಗ ಫೇಕ್ ಅಲ್ಲ, ಅವ್ರ ರಿಯಲ್ ಗರ್ಲ್ ಫ್ರೆಂಡ್. ಆಗ ಲಿಂಗ್ ಹೇಳ್ತಾಳೆ, ನೀನು ಜೈ ಫ್ಯಾಮಿಲಿ ವ್ಲಾಗ್ ಮಾಡ್ತೀಯಲ್ವಾ ಅಂತ ಹೇಳಿ ಹೋಮ್ ಟೌನ್ ಹೆಸರು ಕೂಡ ಹೇಳ್ತಾಳೆ. ಆಗ ಜಿನಾನ್ಗೆ ಆಶ್ಚರ್ಯ ಆಗುತ್ತೆ, ಇದೆಲ್ಲ ನಿನ್ಗೆ ಗೊತ್ತು ಅಂತ ಕೇಳ್ತಾಳೆ. ಆಗ ಲಿಂಗ್ ಹೇಳ್ತಾಳೆ, ಹಾಗಾದ್ರೆ ಅದು ನೀನೇನಾ? ಜೈ ಈ ಪ್ರಾಜೆಕ್ಟ್ ಗಾಗಿ ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಆಗ ಜಿನಾನ್ ಅದೇನು ಅಂತ ಸರಿಯಾಗಿ ಹೇಳಿ ಅಂತ ಹೇಳ್ತಾಳೆ. ಆಗ ಲಿಂಗ್ ಹೇಳ್ತಾಳೆ, ನೀನೇ ಹೋಗಿ ಜೈ ಹತ್ರ ಕೇಳು, ನಿನ್ಗೆ ಏನು ಅನಿಸ್ತಾ ಇಲ್ವಾ? ಸಡನ್ ಆಗಿ ನಿನ್ ಜೊತೆ ಇಷ್ಟು ಚೆನ್ನಾಗಿ ಬಿಹೇವ್ ಯಾಕೆ ಮಾಡ್ತಿದ್ದಾರೆ? ಜಿನಾನ್ ಮನ್ಸಲ್ಲಿ ಅನುಮಾನ ಶುರುವಾಗುತ್ತೆ. ಮತ್ತೊಂದ್ ಕಡೆ ಪ್ರೊಫೆಸರ್ ಜಿನ್ನಾನ್ನ ಲಂಚ್ಗೆ ಅಂತ ಕರ್ಕೊಂಡ್ ಬಂದಿರ್ತಾರೆ, ಆದ್ರೆ ಅವಳಿಗೆ ಮನ್ಸೇ ಇರಲ್ಲ. ಪ್ರೊಫೆಸರ್ ಜೈ ಅವಳಿಗೆ ಹೇಳ್ತಾರೆ, ಸ್ವಲ್ಪ ದಿವಸ ಮಟ್ಟಿಗೆ ನಾನು ಅಮೆರಿಕಕ್ಕೆ ಹೋಗ್ತಿದ್ದೀನಿ, ಹೋಗೋದಕ್ಕಿಂತ ಮೊದ್ಲು ಅವಳ ಜೊತೆ ಜಾಸ್ತಿ ಸಮಯ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಮನೇಲಿ ಟಿವಿ ನೋಡ್ತಿರ್ಬೇಕಾದ್ರೆ ರೊಮ್ಯಾಂಟಿಕ್ ಸೀನ್ ಬರುತ್ತೆ. ಪ್ರೊಫೆಸರ್ ಅದನ್ನ ನೋಡಿ ಜಿನಾನ್ ಪಕ್ಕ ಕೂತ್ಕೊಂಡು ಕ್ಲೋಸ್ ಆಗೋದಿಕ್ಕೆ ಅಂತ ನೋಡಿದ್ರೆ ಜಿನಾನ್ ಪ್ರೊಫೆಸರ್ ಇಂದ ದೂರ ಹೋಗ್ತಿರ್ತಾಳೆ. ಪದೇ ಪದೇ ಚಾನಲ್ ಕೂಡ ಚೇಂಜ್ ಮಾಡ್ತಿರ್ತಾಳೆ. ನೆಕ್ಸ್ಟ್ ಡೇ ಆಫೀಸ್ ಬಂದು ಆ ಪ್ರಾಜೆಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ನ ಕೇಳ್ತಾಳೆ. ಆಗ ಅವನ್ ಫ್ರೆಂಡ್ ಹೇಳ್ತಾನೆ, ಈ ಪ್ರಾಜೆಕ್ಟ್ ಸೀಕ್ರೆಟ್ ಆಗಿದೆ, ಇದ್ರ ಇನ್ಫಾರ್ಮೇಶನ್ ಪ್ರೊಫೆಸರ್ ನ ಬಿಟ್ಟು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರಿಂದ ಜಿನಾನ್ಗೆ ಮತ್ತಷ್ಟು ಅನುಮಾನ ಶುರುವಾಗುತ್ತೆ. ಪ್ರೊಫೆಸರ್ ಜೈ ಕ್ಯಾಬಿನ್ ಗೆ ಬಂದು ಹುಡುಕ್ತಾಳೆ, ಆದ್ರೆ ಅಲ್ಲಿ ಏನು ಕೂಡ ಸಿಗೋದಿಲ್ಲ. ಆಗ ಅವಳು ದೃಷ್ಟಿ ಡಸ್ಟ್ಬಿನ್ ಮೇಲ್ ಬೀಳುತ್ತೆ. ಅಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಇರುತ್ತೆ, ಅದನ್ನ ತೆಗೆದು ನೋಡ್ತಾಳೆ. ಆ ಪ್ರಾಜೆಕ್ಟ್ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ, ಅದ್ರಲ್ಲಿ ಅವ್ರ ತಂದೆ ಹೆಸರು ಇರುತ್ತೆ, ಅದ್ರಲ್ಲಿ ಡೇಟ್ ಅನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಆಗ ಜಿನಾನ್ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಅವಳಿಗೆ ನೆನಪಾಗುತ್ತೆ, ಪ್ರೊಫೆಸರ್ ನ ಮೀಟ್ ಆದಾಗ ಅವಳು ಹೇಳಿರ್ತಾಳೆ, ನಮ್ ತಂದೆ ದೊಡ್ಡ ಆರ್ಕಿಟೆಕ್ಚರ್ ಅಂತ. ಆಗ ಅವಳಿಗೆ ಅನ್ಸುತ್ತೆ, ಅಪ್ಪನ ಜೊತೆ ಅವರಿಗೆ ಏನೋ ಕೆಲಸ ಇದೆ, ಅದರಿಂದ ನನ್ನ ಡೇಟ್ ಮಾಡ್ತಿದ್ದಾರೆ ಅಂತ. ಅದೇ ಸಮಯಕ್ಕೆ ಯಾರೋ ಬರ್ತಿರೋ ಹಾಗೆ ಸೌಂಡ್ ಕೇಳಿಸುತ್ತೆ. ಕ್ಯಾಬಿನ್ ಹಿಂದೆ ಹೋಗಿ ಬಚ್ಚಿಟ್ಕೋತಾಳೆ. ನಾವೀಗ ಪ್ರೊಫೆಸರ್ ಜೈನ ನೋಡ್ತೀವಿ, ಯಾವುದೋ ಕೆಲಸ ಇರುತ್ತೆ, ಅವರು ಕ್ಯಾಬಿನ್ ಬಂದಿರ್ತಾರೆ. ಅದೇ ಸಮಯಕ್ಕೆ ಒಂದ್ ಹುಡುಗಿ ಅವರಿಗೆ ಕಾಲ್ ಮಾಡಿರ್ತಾರೆ. ಅವಳು ಬೇಬಿ ಅಂತ ಮಾತಾಡ್ತಿರ್ತಾಳೆ. ಅವಳು ಹೇಳ್ತಾಳೆ, ನಾನು ಏರ್ಪೋರ್ಟ್ ಬಂದು ನಿನ್ನ ಕರ್ಕೊಂಡ್ ಬರ್ತೀನಿ. ಆಗ ಪ್ರೊಫೆಸರ್ ಹೇಳ್ತಾರೆ, ಅಮೆರಿಕದಲ್ಲಿ ತುಂಬಾ ದಿವಸ ಇರ್ತೀನಿ, ಜೊತೆಲೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ತಾರೆ. ಅಲ್ಲೇ ನಿಂತಿದ್ದ ಜಿನಾನ್ ಇದನ್ನೆಲ್ಲ ಕೇಳಿಸಿ ಅವಳಿಗೆ ಮತ್ತಷ್ಟು ಅನುಮಾನ ಜಾಸ್ತಿ ಆಗುತ್ತೆ. ಪ್ರೊಫೆಸರ್ ಅವಳಿಗೆ ಚೀಟ್ ಮಾಡ್ತಿದ್ದಾರೆ ಅಂತ. ಮತ್ತೊಂದ್ ಕಡೆ ಲೂಷಿನ ನೋಡ್ತೀವಿ, ಆಫೀಸಿಗೆ ಬಂದಿರ್ತಾಳೆ ಹೊಸ ಕಾರ್ಟೂನ್ ಆರ್ಟಿಸ್ಟ್ ನ ಮೀಟ್ ಆಗೋದಿಕ್ಕೆ ಅಂತ. ಆದ್ರೆ ಅದು ಬೇರೆ ಯಾರು ಅಲ್ಲ, ಸಿಕಿ ಆಗಿರ್ತಾನೆ. ಅವನನ್ನ ನೋಡಿ ಲೂಷಿನ್ ಶಾಕ್ ಆಗ್ತಾಳೆ. ಕೇಳ್ತಾಳೆ, ನೀನು ಇಲ್ಲೇನ್ ಮಾಡ್ತಿದ್ಯಾ? ಆಗ ಸಿಕಿ ವಿಂಡೋ ಕರ್ಟನ್ ನ ಕ್ಲೋಸ್ ಮಾಡ್ತಾ ಹೇಳ್ತಾನೆ, ಮೊದ್ಲು ನೀನೇ ನನ್ನನ್ನ ಹೈಯರ್ ಮಾಡಿದ್ದು, ಈಗ ನಿನ್ಗೆ ಖುಷಿ ಆಗ್ತಿಲ್ವಾ ಅಂತ ಅವಳಿಗೆ ತುಂಬಾನೇ ಹತ್ರ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಹುಡುಗ ಬರ್ತಾನೆ. ಇಬ್ರು ಕೂಡ ನಾರ್ಮಲ್ ಆಗ್ತಾರೆ. ಲೂಷಿನ್ಗೆ ಪಾರ್ಟಿ ಇದೆ ಅನ್ನೋ ವಿಷಯನ ಹೇಳ್ತಾನೆ. ಆಗ ಲೂಷಿನ್ ಹೇಳ್ತಾಳೆ, ಇವರು ನಮ್ಮ ಹೊಸ ಎಂಪ್ಲಾಯ್, ಇವ್ರ ಹೆಸರು ಸಿಕಿ. ಮತ್ತೊಂದ್ ಕಡೆ ಜಿನಾನ್ನ ನೋಡ್ತೀವಿ, ಆಫೀಸ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಪ್ರೊಫೆಸರ್ ಹೋದಾಗ್ಲಿಂದ ತುಂಬಾನೇ ಸ್ಯಾಡ್ ಆಗಿರ್ತಾಳೆ, ಸರಿಯಾಗಿ ಊಟ ಕೂಡ ಮಾಡಿರಲ್ಲ. ಈಗ ಸಿಕ್ಕಿನ ನೋಡ್ತೀವಿ, ಜಿನಾನ್ ಆಫೀಸ್ಗೆ ಕಾಲ್ ಮಾಡಿ ಅವಳ ಬಗ್ಗೆ ವಿಚಾರಿಸ್ತಿರ್ತಾನೆ. ಅಲ್ಲಿಗೆ ಲೂಷಿನ್ ಬರ್ತಾಳೆ. ಸಿಕಿ ಮಾತಾಡ್ತಿರೋದನ್ನ ನೋಡಿ ಅವಳಿಗೆ ಅಪ್ಸೆಟ್ ಆಗುತ್ತೆ. ಅಲ್ಲಿಂದ ಹೊರಟೋಗ್ತಾಳೆ. ಅವಳಿಗೆ ಅನ್ಸುತ್ತೆ ಜಿನಾನ್ನ ಮರೆಯೋದಿಕ್ಕೆ ಅವಳ ಜೊತೆ ಡೇಟ್ ಮಾಡ್ತಿದ್ದಾನೆ ಅಂತ. ಅದರಿಂದ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗಿರ್ತಾಳೆ. ಮತ್ತೆ ಜಿನಾನ್ನ ನೋಡ್ತೀವಿ, ಅವಳು ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಅವಳು ಟೆನ್ಷನ್ ಮಾಡ್ಕೊಂಡಿರೋದನ್ನ ನೋಡಿ ಶಾವ್ಜು ಜೂಶಿನ್ ಶೂ, ಏನಾಯ್ತು, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಆಗ ಜಿನಾನ್ ಹೇಳ್ತಾಳೆ, ಪ್ರೊಫೆಸರ್ ನನ್ಗೆ ಚೀಟ್ ಮಾಡ್ತಿದ್ದಾರೆ ಅಂತ ಹೇಳಿ ಅವಳ ಜೊತೆ ಪ್ರೊಫೆಸರ್ ಹುಡುಗಿ ಜೊತೆ ಮಾತಾಡಿದ್ದ ವಾಯ್ಸ್ ರೆಕಾರ್ಡ್ ಗ್ರಾಫ್ ಕೂಡ ತಗೊಂಡ್ ಬಂದಿರ್ತಾಳೆ. ಇದನ್ನ ನೋಡಿದ್ರೆ ಅನ್ಸುತ್ತೆ ಆ ಹುಡುಗಿ ನೋಡೋದಕ್ಕೆ ಚೆನ್ನಾಗಿರ್ಬೇಕು, ಶ್ರೀಮಂತರ ಮನೆ ಹುಡುಗಿಯಾಗಿರ್ಬೇಕು. ಶಾವ್ಜು ಅವಳಿಗೆ ಮತ್ತಷ್ಟು ಟೆನ್ಷನ್ ನ ಜಾಸ್ತಿ ಮಾಡೋದಕ್ಕೆ, ನೀನು ಸರಿಯಾಗಿ ಹೇಳ್ದೆ, ಇದ್ರ ಬಗ್ಗೆ ನನ್ಗೆ ಗೊತ್ತಿತ್ತು. ಆಗ ಶೂ ಜಿನಾನ್ಗೆ ಅಡ್ವೈಸ್ ಮಾಡ್ತಾಳೆ, ಪ್ರೊಫೆಸರ್ಗೆ ಕಾಲ್ ಮಾಡಿ ಎಲ್ಲಾ ವಿಷಯನೂ ಕ್ಲಿಯರ್ ಮಾಡ್ಕೋ ಅಂತ ಹೇಳ್ತಾಳೆ. ಆಗ ಜಿನಾನ್ ಹೇಳ್ತಾಳೆ, ನಾನು ಎಷ್ಟೊಂದ್ ಸರಿ ಕಾಲ್ ಮಾಡ್ದೆ, ಆದ್ರೆ ಫೋನು ಆಫ್ ಆಗಿದೆ. ಆಗ ಶೂ ಹೇಳ್ತಾಳೆ, ಇದನ್ನೆಲ್ಲ ಕೇಳಿದ್ರೆ ಇಲ್ಲೇನೋ ಸರಿ ಇಲ್ಲ ಅನ್ಸುತ್ತೆ. ಆಗ ಜಿನಾನ್ಗೆ ಮತ್ತಷ್ಟು ಟೆನ್ಷನ್ ಜಾಸ್ತಿ ಆಗುತ್ತೆ. ಆಗ ಶೂ ಪಾರ್ಟಿಗೆ ಬರೋದಕ್ಕೆ ಹೇಳ್ತಾಳೆ. ಈಗ ನಾವು ಪಾರ್ಟಿ ಹಾಲನ್ನ ನೋಡ್ತೀವಿ. ಅಲ್ಲಿಗೆ ಶೂ ಬರ್ತಾಳೆ. ಅವಳನ್ನ ಬಿಟ್ರೆ ಬೇರೆ ಯಾರನ್ನು ಕೂಡ ಇನ್ವೈಟ್ ಮಾಡಿರಲ್ಲ.
ಆಗ ಶಾವ್ಜು ಹೇಳ್ತಾರೆ ನಾನು ಬೇರೆ ಯಾರನ್ನು ಕೂಡ ಕರ್ದಿಲ್ಲ. ಆಗ ಶು ಹೇಳ್ತಾಳೆ ನಾನು ಜಿನಾನ್ ಮೂಡ್ ನ ಸರಿ ಮಾಡೋದಿಕ್ಕೆ ಇದನ್ನೆಲ್ಲ ಮಾಡಿದ್ದು. ಮತ್ತೊಂದ್ ಕಡೆ ಜಿನಾನ ನೋಡ್ತೀವಿ, ಅವಳು ಕೂಡ ಪಾರ್ಟಿ ಹಾಲ್ಗೆ ಬರ್ತಿರ್ತಾಳೆ. ಆದ್ರೆ ಅಲ್ಲಿ ಒಬ್ಬ ಹುಡುಗ ಸಿಗ್ತಾನೆ, ಅವನು ಜಿನಾನ್ ಹೈಸ್ಕೂಲ್ ಸೀನಿಯರ್. ಈ ಪರ್ಸನ್ ಹೆಸರು ಜನ್ಶಿ. ನಾವೀಗ ಫ್ಲಾಶ್ ಬ್ಯಾಕ್ ನ ನೋಡ್ತೀವಿ. ಹೈಸ್ಕೂಲ್ ನಲ್ಲಿ ಜನ್ಶಿ ಜಿನಾನ್ಗೆ ಪ್ರಪೋಸ್ ಮಾಡಿರ್ತಾನೆ, ಆದ್ರೆ ಅವಳು ಒಪ್ಕೊಂಡಿರಲ್ಲ. ಪ್ರೆಸೆಂಟ್ ನಲ್ಲಿ ಜನ್ಶಿ ಜಿನಾನ್ ಕೈ ಹಿಡ್ಕೊಂಡು ಓಡ್ತಿರ್ತಾರೆ. ಆ ಹುಡುಗನಿಂದೆ ತುಂಬಾ ಹುಡುಗಿರು ಕೂಡ ಓಡ್ಕೊಂಡ್ ಬರ್ತಿರ್ತಾರೆ. ಆ ಹುಡುಗ ದೊಡ್ಡ ಸಿಂಗರ್ ಆಗಿರ್ತಾನೆ. ಮತ್ತೊಂದ್ ಕಡೆ ಶೂಗೆ ಗೊತ್ತಾಗುತ್ತೆ ಜಿನಾನ್ ಕೂಡ ಆ ಜಾಗಕ್ಕೆ ಬಂದಿದ್ದಾಳೆ ಅಂತ. ಅವಳನ್ನ ಕರ್ಕೊಂಡ್ ಬರೋದಿಕ್ಕೆ ಅಂತ ಆಚೆ ಹೋಗ್ತಾಳೆ. ಜಿನಾನ್ ಆ ಹುಡುಗನ್ ಜೊತೆ ಓಡ್ತಿರೋದನ್ನ ನೋಡ್ತೀವಿ. ಶೂ ಆ ಸಿಂಗರ್ ನ ನೋಡಿ ಖುಷಿಯಿಂದ ತುಂಬಾನೇ ಎಕ್ಸೈಟ್ ಆಗ್ತಾಳೆ. ಅವಳು ಆ ಸಿಂಗರ್ ದೊಡ್ಡ ಫ್ಯಾನ್ ಆಗಿರ್ತಾಳೆ. VIP ರೂಮ್ ಅಲ್ಲಿ ಪಾರ್ಟಿ ಮಾಡೋದಕ್ಕೆ ಇನ್ವೈಟ್ ಮಾಡ್ತಾನೆ, ಆದ್ರೆ ಜಿನಾನ್ ಬರೋದಿಲ್ಲ ಅಂತ ಹೇಳೋದಿಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಶೂ ಬರ್ತೀವಿ ಅಂತ ಹೇಳ್ತಾಳೆ. ಇಬ್ರು ಕೂಡ ಅಲ್ಲಿಗೆ ಹೋಗ್ತಾರೆ. ಮತ್ತೊಂದ್ ಕಡೆ ಸಿಕಿ ಆಫೀಸ್ ಪಾರ್ಟಿಲಿ ಇರೋದನ್ನ ನೋಡ್ತೀವಿ. ಎಲ್ರು ಕೂಡ ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ. ಅಲ್ಲಿದ್ದ ಒಬ್ಬ ಹುಡುಗ ಲೂಷಿನ್ ನ ನೋಡ್ತಾ ಇರ್ತಾನೆ. ಮುಂದೆ ಕೂತಿದ್ದ ಹುಡುಗ ಲೂಷಿನ್ ಬಗ್ಗೆ ಉಲ್ಟಾ ಸೀದಾ ಮಾತಾಡ್ತಿರ್ತಾನೆ. ಅದನ್ನ ಕೇಳಿ ಸಿಕಿಗೆ ತುಂಬಾನೇ ಕೋಪ ಬರುತ್ತೆ. ಆ ಹುಡುಗನ್ಗೆ ಚೆನ್ನಾಗಿ ಬೈತಾನೆ. ಅಲ್ಲಿದ್ದ ಎಂಪ್ಲಾಯೀಸ್ ಸಿಕಿನ ಆ ಹುಡುಗನಿಂದ ದೂರ ಕಳಿಸ್ತಾರೆ. ಲೂಷಿನ್ ಅವನ ಹತ್ರ ಬಂದು ಕೇಳ್ತಾಳೆ, ನೀನು ಈ ರೀತಿ ಮಾಡಬಾರ್ದಿತ್ತು, ಅವರು ನನ್ ಬಗ್ಗೆ ಮಾತಾಡಿದ್ದು ನಿನ್ಗೇನ್ ಪ್ರಾಬ್ಲಮ್? ಆಗ ಸಿಕಿ ಹೇಳ್ತಾನೆ, ನನಗೆ ಪ್ರಾಬ್ಲಮ್, ನನ್ನ ಕೈಲಿ ಇದನ್ನೆಲ್ಲ ಕೇಳೋದಿಕ್ಕಾಗಲ್ಲ. ಲೂಷಿನ್ಗೆ ಸಿಕಿ ಇಷ್ಟೊಂದು ಕೇರ್ ಮಾಡೋದನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಮತ್ತೊಂದ್ ಕಡೆ ಪಾರ್ಟಿನಲ್ಲಿ ಶೂ ಸಿಂಗರ್ ಫೋಟೋನ ತೆಗೆದು ಶಾವ್ಜುಗೆ ಕಳಿಸ್ತಾಳೆ. ಆದ್ರೆ ಜಿನಾನ್ ಕಿವಿಗೆ ಇಯರ್ ಫೋನ್ ಹಾಕೊಂಡು ಪ್ರೊಫೆಸರ್ ನ ನೆನಪು ಮಾಡ್ಕೋತಿರ್ತಾಳೆ. ಜೂಶಿನ್ ಜಿನಾನ್ ಹೈಸ್ಕೂಲ್ ಲವ್ ಸ್ಟೋರಿನ ಹೇಳ್ತಾ ನಾವ್ ಇನ್ನೇನು ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕು ಅಂತ ಅನ್ಕೊಂಡು ಅಂತ ಹೇಳ್ತಾರೆ. ಆಗ ಜಿನಾನ್ ಹೇಳ್ತಾಳೆ, ಸುಮ್ನೆ ಇರಿ, ಆ ರೀತಿ ಎಲ್ಲ ಏನೂ ಇಲ್ಲ. ಜಿನಾನ್ ಬಗ್ಗೆ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಶೂ ಬೇರೆ ಟೇಬಲ್ ಹತ್ರ ಬಂದು ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾಳೆ. ಅಲ್ಲಿಗೆ ಕೆಲವೊಬ್ರು ಹುಡುಗರು ಬಂದು ಫ್ಲರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದ್ ಕಡೆ ಜನ್ಶಿನ್ ಜಿನಾನ್ ಹತ್ರ ಮತ್ತೊಂದು ಚಾನ್ಸ್ ಕೇಳ್ತಾರೆ. ಆಗ ಜಿನಾನ್ ಅವರಿಗೆ ಪೂರ್ತಿ ಸ್ಟೋರಿನ ಹೇಳ್ತಾಳೆ. ಆಗ ಜನ್ಶಿ ಹೇಳ್ತಾನೆ, ಹಾಗಿದ್ರೆ ಪ್ರೊಫೆಸರ್ ಜೈ ನಿನ್ ಜೊತೆ ಚೀಟ್ ಮಾಡ್ತಿದಾರ? ಆಗ ಜಿನಾನ್ ಹೇಳ್ತಾಳೆ, ಅದೇ ನನಗೆ ಗೊತ್ತಾಗ್ತಿಲ್ಲ, ಪ್ರೊಫೆಸರ್ ನನ್ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ ಅಂತ ಅನ್ಸುತ್ತೆ. ಆಗ ಜನ್ಶಿನ್ ಹೇಳ್ತಾನೆ, ನಾನು ಕಾಯಿನಲ್ಲಿ ಟೈಲ್ಸ್ ಹಾಕ್ತೀನಿ, ಇದ್ರಲ್ಲಿ ನೀನ್ ಗೆದ್ರೆ ಪ್ರೊಫೆಸರ್ ನಿನ್ನ ಲೈಕ್ ಮಾಡ್ತಾರೆ, ಇಲ್ಲ ಅಂದ್ರೆ ನಿನ್ನ ಚೀಟ್ ಮಾಡ್ತಾರೆ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಸಿಕ್ಕಿನ ನೋಡ್ತೀವಿ. ಕ್ಯಾಬಿನ್ಗೆ ಬಂದು ಬಲೂನಿಂದ ಗಾಳಿನ ಬಾಯೊಳಗಡೆ ತಗೋತಿರ್ತಾನೆ. ಅದರಿಂದ ಅವನ ವಾಯ್ಸು ತುಂಬಾನೇ ಫನ್ನಿ ಆಗಿರುತ್ತೆ. ಅವ್ನು ಹೇಳ್ತಾನೆ, ಲೂಷಿನ್ಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಲೂಷಿನ್ ಕೂಡ ಬಂದು ನನ್ಗೆ ಸಹಾಯ ಮಾಡಿದಕ್ಕೆ ಥ್ಯಾಂಕ್ಸ್, ನಾನ್ ನಿನ್ನ ಹತ್ರ ಸುಳ್ಳು ಹೇಳ್ದೆ, ಅವ್ರ ಮಾತಿಂದ ನನ್ಗೇನು ಬೇಜಾರಿಲ್ಲ ಅಂತ, ಆದ್ರೆ ನೀನು ನನ್ನ ಪರವಾಗಿ ಸ್ಟ್ಯಾಂಡ್ ತಗೊಂಡೆ, ನನಗೆ ಅದರಿಂದ ತುಂಬಾನೇ ಖುಷಿ ಆಯ್ತು. ಈಗ್ಲೂ ಕೂಡ ನಿನ್ನ ಆಫರ್ಗೆ ವ್ಯಾಲಿಡ್ ಇದೆಯಾ? ಆದ್ರೆ ಸಿಕ್ಕಿ ವಯಸ್ಸು ತುಂಬಾನೇ ಹಾಳಾಗಿರುತ್ತೆ, ಅದರಿಂದ ಅವನು ಮಾತಾಡೋದಿಲ್ಲ. ಆಗ ಲೂಷಿನ್ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಸಿಕ್ಕಿ ಅವಳನ್ನ ಇಟ್ಕೊಂಡು, ಹೌದು ನಾವಿಬ್ರು ಡೇಟ್ ಮಾಡಬಹುದು. ಅವನ ವಾಯ್ಸ್ ಕೇಳಿ ಲೂಷಿನ್ ಜೋರಾಗಿ ನಗ್ತಾ ಇರ್ತಾಳೆ. ಸಿಕ್ಕಿ ಮತ್ತೆ ಬಲೂನಿಂದ ಗಾಳಿನ ತಗೊಂಡು ಲೂಷಿನ್ಗೆ ಕಿಸ್ ಮಾಡ್ತಾನೆ. ಅದರಿಂದ ಅವಳ ವಾಯ್ಸ್ ಕೂಡ ತುಂಬಾನೇ ಫನ್ನಿ ಆಗಿರುತ್ತೆ. ಸಿಕ್ಕಿ ಅವಳನ್ನ ನೋಡಿ ನಗದಿಕ್ಕೆ ಶುರು ಮಾಡ್ತಾನೆ. ಮತ್ತೊಂದ್ ಕಡೆ ಜಿನ್ನಾನ ನೋಡ್ತೀವಿ. ಕಾಯಿನಿಂದ ರಿಸಲ್ಟ್ ನೋಡೋದಿಕ್ಕೆ ಜನ್ಶಿ ಇಂದಲೇ ಬಂದಿರ್ತಾಳೆ. ಅವನು ಅವಳನ್ನ ಹೊರಗಡೆ ಕರ್ಕೊಂಡ್ ಬಂದಿರ್ತಾನೆ. ಆದ್ರೆ ರಿಸಲ್ಟ್ ನ ನೋಡೋದಿಕ್ಕಿಂತ ಮೊದಲು ಕಾಯಿನ ಎಸ್ಬಿಡ್ತಾನೆ. ನೀನು ನನ್ನನ್ನೇ ಚಾಯ್ಸ್ ಮಾಡುವಂತ ಹೇಳ್ತಾನೆ. ಆಗ ಜಿನ್ನಾನ್ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಅವನು ಅವಳ ಕೈನ ಇಟ್ಕೊಂಡು, ಆ ಕಾಯಿನಲ್ಲಿ ಏನ್ ರಿಸಲ್ಟ್ ಇದೆ ಅಂತ ನನಗೆ ಗೊತ್ತು, ನಿನ್ಗೆ ಕೇಳ್ಬೇಕು ಅಂತ ಅನ್ಸಿದ್ರೆ ನಾನು ಹೇಳ್ತೀನಿ. ಆಗ ಜಿನ್ನಾನ್ ನನ್ನ ಕೈನ ಬಿಡು ಅಂತ ಹೇಳಿ, ಆ ಕಾಯಿನು ನನ್ನ ಪ್ರೊಫೆಸರ್ ರಿಲೇಶನ್ಶಿಪ್ ನ ಡಿಸೈಡ್ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಜನ್ಶಿ ಮತ್ತೆ ಅವಳ ಎದುರುಗಡೆ ಬರ್ತಾನೆ. ಆಗ ಅವನು ಹೇಳ್ತಾನೆ, ನಾನೊಬ್ಬ ಸಿಂಗರು, ನನ್ಗೆ ಗರ್ಲ್ ಫ್ರೆಂಡ್ ಆಗೋದಿಕ್ಕೆ ತುಂಬಾ ಹುಡುಗಿರು ನನ್ನ ಹಿಂದೆ ಸುತ್ತುತ್ತಿದ್ದಾರೆ, ನೀನ್ ಯಾಕೆ ನನ್ ಗರ್ಲ್ ಫ್ರೆಂಡ್ ಆಗಲ್ಲ ಅಂತೀಯ, ನೀನ್ ನನ್ನನ್ನ ದ್ವೇಷ ಮಾಡ್ತೀಯ? ಮತ್ತೊಂದ್ ಕಡೆ ಶಾವ್ಜುನ ನೋಡ್ತೀವಿ. ಶೂಗಾಗಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅವಳು ಫೋನ್ ಕಾಲ್ ನ ರಿಸೀವ್ ಮಾಡ್ತಿರಲ್ಲ, ಅದಕ್ಕೆ ಎಲ್ಲಾ ರೂಮ್ ಅಲ್ಲೂ ಕೂಡ ಹುಡುಕ್ತಾ ಇರ್ತಾರೆ. ಒಂದ್ ರೂಮ್ ಒಳಗಡೆ ಸಿಗ್ತಾಳೆ. ನಿನ್ಗೆ ಯಾರು ಇಷ್ಟೊಂದು ಡ್ರಿಂಕ್ಸ್ ನ ಕೊಟ್ಟಿದ್ದು ಅಂತ ಕೇಳ್ತಾರೆ. ಆಗ ಶೂ ಹೇಳ್ತಾಳೆ, ಜಿನಾನ್ ಹಳೆ ಬಾಯ್ ಫ್ರೆಂಡ್ ಬಂದಿದ್ರು, ಅವ್ರೀಗ ಎಲ್ಲಾ ವಿಷಯನೂ ಮರ್ತು ಅವ್ರ ಕೆಲ್ಸದ ಕಡೆ ಗಮನ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಜಿನಾನ್ಗೆ ಐಡಿಯಾ ಕೊಡ್ತಾರೆ, ಪ್ರೊಫೆಸರ್ ಜೊತೆ ಯಾವ ರೀತಿ ಟೆಕ್ಸ್ಟ್ ಮಾಡ್ಬೇಕು ಅಂತ. ಅವ್ನು ಹೇಳ್ತಾನೆ, ನಾನ್ ನಿನ್ಗೆ ಸಹಾಯ ಮಾಡಿದೀನಿ, ಇದಕ್ಕೆ ನೀನ್ ನನಗೆ ಅವಾರ್ಡ್ ಕೊಡ್ಬೇಕು ಅಂತ ಹೇಳಿ ಹಿಂದೆ ತಿರುಗಿ ನಿಂತ್ಕೋತಾನೆ. ಜಿನಾನ್ ಅವನ ಜೊತೆ ಮಾತಾಡೋದಿಕ್ಕೆ ಅಂತ
ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಅವಳನ್ನ ಯಾರೋ ಅಲ್ಲಿಂದ ಕರ್ಕೊಂಡು ಹೋಗಿರ್ತಾರೆ. ಅವನ್ ಹಿಂದೆ ತಿರ್ಗಿ ನೋಡ್ತಾರೆ, ಅಲ್ಲಿ ಜಿನಾನ್ ಇರೋದಿಲ್ಲ. ಮತ್ತೊಂದ್ ಕಡೆ ಶೂಗೆ ನೆನಪಾಗುತ್ತೆ ಜಿನಾನ್ನ ಜನ್ಶಿನ್ ಕರ್ಕೊಂಡೋಗಿರೋದು. ಅವಳನ್ನ ಹುಡ್ಕೋದಿಕ್ಕೆ ಅಂತ ಹೊರಗಡೆ ಹೋಗ್ತಿರ್ತಾಳೆ. ಆಗ ಶಾವ್ಜು ಹೇಳ್ತಾರೆ ಅವಳನ್ನ ಕಾಪಾಡ್ಕೊಳ್ಳೋದಿಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಾರೆ, ಅವಳನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ. ಈಗ ಫ್ಲಾಶ್ ಬ್ಯಾಕ್ ನ ನೋಡ್ತೀವಿ. ಶಾವ್ಜು ಪ್ರೊಫೆಸರ್ಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳಿರ್ತಾರೆ. ಪ್ರೆಸೆಂಟ್ ನಲ್ಲಿ ಶೂ ಕೇಳ್ತಾಳೆ ನಮ್ಮ ಅಣ್ಣ ಅಮೆರಿಕದಲ್ಲಿ ಇದ್ದಾರೆ, ಜಿನ್ನನ್ನ ಕಾಪಾಡೋದಿಕ್ಕೆ ಹೇಗ್ ಬರ್ತಾರೆ. ಆಗ ಶಾವ್ಜು ಹೇಳ್ತಾರೆ ವಾಪಸ್ ಬರಬಹುದಲ್ವಾ. ಈಗ ಮತ್ತೆ ಇನ್ನೊಂದು ಫ್ಲಾಶ್ ಬ್ಯಾಕ್ ನ ನೋಡ್ತೀವಿ. ಪ್ರೊಫೆಸರ್ ಜೈ ಮೊದ್ಲೇ ಅಮೆರಿಕದಿಂದ ವಾಪಸ್ ಬಂದಿರ್ತಾರೆ, ಆದ್ರೆ ಮನೆಗೆ ಹೋಗಿರೋದಿಲ್ಲ. ಪ್ರೊಫೆಸರ್ ಜೈ ಜಿನಾನ್ನ ತುಂಬಾನೇ ಇಷ್ಟಪಡ್ತಿರ್ತಾರೆ. ಆದ್ರೆ ಜಿನಾನ್ ಜೊತೆ ಪ್ರೊಫೆಸರ್ ಇದ್ದಾಗ ಅವ್ರನ್ನ ಅವ್ರ ಕೈಲಿ ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ ಆಗ್ತಿರಲ್ಲ. ಅವ್ರ ಫ್ಯಾಮಿಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ತುಂಬಾನೇ ರೆಸ್ಪೆಕ್ಟ್ ಮಾಡ್ತಿರ್ತಾನೆ. ಅದರಿಂದ ಅವನು ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ ಜಿನಾನಿಂದ ಸ್ವಲ್ಪ ದಿವಸ ದೂರ ಇರಬೇಕು ಅಂತ ಅನ್ಕೊಂಡಿರ್ತಾರೆ. ಇದನ್ನೆಲ್ಲ ಶಾವ್ಜು ಶೂಗೆ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಮತ್ತೊಂದ್ ಕಡೆ ಜಿನಾನ ನೋಡ್ತೀವಿ. ಪ್ರೊಫೆಸರ್ ಜೊತೆ ಇರ್ತಾಳೆ. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಅಮೆರಿಕದಲ್ಲಿ ಸುಂದರವಾದ ಹುಡುಗಿ ಜೊತೆ ಇರ್ಬೇಕಾಗಿತ್ತು. ಆಗ ಪ್ರೊಫೆಸರ್ ಹೇಳ್ತಾರೆ ನಿನ್ಗೆ ಯಾರು ಹೇಳಿದ್ದು ನಾನು ಹುಡುಗಿ ಜೊತೆ ಇದ್ದೆ ಅಂತ. ಆಗ ಜಿನಾನ್ ಹೇಳ್ತಾಳೆ ನಾನೇ ನನ್ನ ಕಿವಿಯಾರ ಕೇಳ್ಕೊಂಡೆ. ಅಷ್ಟರಲ್ಲಿ ಜೈಶಿನಿಂದ ಕಾಲ್ ಬರುತ್ತೆ, ರಿಸೀವ್ ಮಾಡಿ ಮಾತಾಡೋದಿಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಪ್ರೊಫೆಸರ್ ಅವಳಿಗೆ ಕಿಸ್ ಮಾಡ್ತಾರೆ, ಅವನ್ ಕಾಲನ್ನ ಕಟ್ ಮಾಡ್ತಾರೆ. ಆಗ ಜಿನಾನ್ ಹೇಳ್ತಾಳೆ ನೀವು ಹುಡುಗಿರ್ ಜೊತೆ ಮಾತಾಡಬಹುದು, ಆದ್ರೆ ನಾನು ಹುಡುಗರ ಜೊತೆ ಮಾತಾಡಬಾರ್ದ. ಆಗ ಪ್ರೊಫೆಸರ್ ಜೈ ಹೇಳ್ತಾರೆ ನೀನು ಬೇಕಾದ್ರೆ ಮಾತಾಡು ಅಂತ ಹೇಳಿ ಕಾಲ್ ಮಾಡ್ತಾರೆ. ಆಗ ಆ ಹುಡುಗಿ ಕಾಲ್ ನ ರಿಸೀವ್ ಮಾಡಿ ಅನಿ ನೀನು ಮನೆಗೋದ ಅಂತ ಕೇಳ್ತಾರೆ. ಅದನ್ನ ಕೇಳಿ ಜಿನಾನ್ಗೆ ತುಂಬಾನೇ ಕೋಪ ಬರುತ್ತೆ. ಪ್ರೊಫೆಸರ್ ನ ಅನಿ ಬೇಬಿ ಅಂತ ಕರಿತಿದ್ಯಲ್ಲ ನೀನ್ ಯಾರು? ಆಗ ಆ ಹುಡುಗಿ ಹೇಳ್ತಾಳೆ ನಾನು ಪ್ರೊಫೆಸರ್ ನ ಚಿಕ್ಕ ವಯಸ್ಸಿಂದಲೂ ಹನಿ ಬೇಬಿ ಅಂತಲೇ ಕರಿತೀನಿ. ಆಗ ಜಿನಾನ್ ಪ್ರೊಫೆಸರ್ ನ ನೋಡ್ತಾ ಕೇಳ್ತಾಳೆ ನೀವಿಬ್ರು ಚೈಲ್ಡ್ಹುಡ್ ಸ್ವೀಟ್ ಆಟ. ಆಗ ಆ ಹುಡುಗಿ ಹೇಳ್ತಾರೆ ಮಗ್ನೆ ಇವಳು ನಿನ್ ಗರ್ಲ್ ಫ್ರೆಂಡ್. ಆಗ ಜಿನಾನ್ ಫುಲ್ಲು ಶಾಕ್ ಆಗ್ತಾಳೆ. ಇದ್ರಿಂದ ನಮಗೆ ಗೊತ್ತಾಗುತ್ತೆ ಆ ಹುಡುಗಿ ಬೇರೆ ಯಾರು ಅಲ್ಲ ಪ್ರೊಫೆಸರ್ ಅಮ್ಮ ಅಂತ. ಆಗ ಪ್ರೊಫೆಸರ್ ಹೇಳ್ತಾರೆ ಹೌದು ಇವಳು ನನ್ ಗರ್ಲ್ ಫ್ರೆಂಡ್, ಆದ್ರೆ ಸ್ವಲ್ಪ ದಡ್ಡಿ, ಇವಳನ್ನ ಕ್ಷಮಿಸ್ಬಿಡಿ, ನೀವು ವಾಪಸ್ ಬಂದ್ಮೇಲೆ ನಾನ್ ಇವಳನ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಆಗ ಜಿನಾನ್ ನಗ್ತಾ ಅಮೆರಿಕದಲ್ಲಿ ನಿಮ್ಮ ಅಮ್ಮನ ಜೊತೆ ಇದ್ರ? ಆಗ ಪ್ರೊಫೆಸರ್ ಹೇಳ್ತಾರೆ ಆಗಿದ್ರೆ ನೀನೇನ್ ಅನ್ಕೊಂಡೆ? ಆಗ ಜಿನಾನ್ ಹೇಳ್ತಾಳೆ ಶಾವ್ಜು ನನಗೆ ಹೇಳಿದ್ರು ನೀವು ಸೀಕ್ರೆಟ್ ಆಗಿ ಬೇರೆ ಹುಡ್ಗಿನ ಡೇಟ್ ಮಾಡ್ತಿದ್ದೀರಿ ಅಂತ. ಆಗ ಪ್ರೊಫೆಸರ್ ಶಾವ್ಜು ಕಳ್ಸಿರೋ ಮೆಸೇಜ್ ತೋರಿಸ್ತಾರೆ. ಜನ್ಶಿ ಜಿನಾನ್ ಜೊತೆಲಿರೋ ಫೋಟೋ ಇರುತ್ತೆ. ಅವ್ರು ಹೇಳಿರ್ತಾರೆ ಜಿನಾನ್ ಎಕ್ಸ್ ಬಾಯ್ ಫ್ರೆಂಡು ಬಂದಿದ್ದಾನೆ ಬೇಗ ಅಂತ ಹೇಳಿರ್ತಾರೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಶಾವ್ಜು ಇವರಿಬ್ರು ಮೀಟ್ ಮಾಡ್ಸೋದಿಕ್ಕೆ ಬೇಕು ಅಂತಲೇ ಮಾಡಿರ್ತಾರೆ. ಪ್ರೊಫೆಸರ್ ತುಂಬಾ ದಿವಸ ಆದ್ಮೇಲೆ ಕಾರ್ ಡ್ರೈವ್ ನ ಮಾಡ್ಕೊಂಡು ಜಿನಾನ್ ನ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದಿರ್ತಾರೆ. ಆಗ ಜಿನಾನ್ ಕೇಳ್ತಾಳೆ ನನ್ನನ್ನ ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಆಗ ಪ್ರೊಫೆಸರ್ ಹೇಳ್ತಾರೆ ನಿನಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಯಾಕೆ ಬಂದೆ? ಆಗ ಜಿನಾನ್ ಹೇಳ್ತಾಳೆ ನಿಮ್ಮನ್ನ ಯಾರು ಬೇಕಾದ್ರೂ ಡೇಟ್ ಮಾಡ್ಬೋದು, ನೀವು ನೋಡೋದಿಕ್ಕೆ ಎಷ್ಟು ಚೆನ್ನಾಗಿದ್ದೀರಾ, ಹ್ಯಾಂಡ್ಸಮ್ ಆಗಿದ್ದೀರಾ. ಆಗ ಪ್ರೊಫೆಸರ್ ಹೇಳ್ತಾರೆ ನೀನು ಆಫೀಸ್ನಲ್ಲಿ ಬಚ್ಚಿಟ್ಕೊಂಡು ಇದ್ದಿದ್ದು ನನಗೆ ಗೊತ್ತು, ಆದ್ರೆ ನಿನ್ ಥಿಂಕಿಂಗ್ ಲೆವೆಲ್ ಈ ರೀತಿ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ತಂದೆಯಿಂದ ಹೆಲ್ಪ್ ತಗೊಳ್ಳೋದಿಕ್ಕೆ ನಿನ್ನ ಡೇಟ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದೀಯಾ? ಹೌದು, ನನಗೆ ನಿಮ್ ತಂದೆ ಹೆಲ್ಪ್ ಬೇಕು, ಆದ್ರೆ ಇದಕ್ಕೂ ನಮ್ ರಿಲೇಶನ್ಶಿಪ್ಗೂ ಯಾವುದೇ ಸಂಬಂಧ ಇಲ್ಲ. ಆಗ ಜಿನಾನ್ ಹೇಳ್ತಾಳೆ ಆಗಿದ್ರೆ ನೀವು ಅಮೆರಿಕದಲ್ಲಿ ಇದ್ದಾಗ ನಾನು ಎಷ್ಟೊಂದ್ ಸಾರಿ ನಿಮಗೆ ಕಾಲ್ ಮಾಡಿದ್ದೆ, ಆದ್ರೆ ನೀವ್ಯಾಕೆ ಫೋನನ್ನ ಸ್ವಿಚ್ ಆಫ್ ಮಾಡಿದ್ರಿ? ಆಗ ಪ್ರೊಫೆಸರ್ ಜೈ ಈ ಪ್ರಶ್ನೆಗೆ ಉತ್ತರನ ಬಿಲ್ಡಿಂಗ್ ಒಳಗಡೆ ಹೋದ್ಮೇಲೆ ಕೊಡ್ತೀನಿ. ಆಗ ಆ ಬಿಲ್ಡಿಂಗ್ ಒಳಗಡೆ ಒಂದು ಅಪಾರ್ಟ್ಮೆಂಟ್ಗೆ ಬರ್ತಾರೆ. ಆಗ ಜಿನಾನ್ ಕೇಳ್ತಾಳೆ ನಾವ್ಯಾಕೆ ಎಲ್ಲಿಗೆ ಬಂದಿದೀವಿ? ಆಗ ಪ್ರೊಫೆಸರ್ ಹೇಳ್ತಾರೆ ಇದು ನಮ್ ಪ್ರೈವೇಟ್ ಪ್ಲೇಸ್, ಇಲ್ಲಿ ನಾವು ತುಂಬಾನೇ ಮೆಮೊರೀಸ್ ನ ಕ್ರಿಯೇಟ್ ಮಾಡಬಹುದು. ಆಗ ಜಿನಾನ್ ಸ್ವಲ್ಪ ಸ್ಯಾಡ್ ಆಗ್ತಾಳೆ. ಅವಳು ಹೇಳ್ತಾಳೆ ನಾವಿಬ್ರು ಕಪಲ್ಸ್, ಆದ್ರೆ ನನಗೆ ಇನ್ನೂ ಕೂಡ ಒಂದ್ ವಿಷಯ ಗೊತ್ತಿಲ್ಲ, ನೀವು ನನ್ನನ್ನ ಯಾವಾಗಿಂದ ಲೈಕ್ ಮಾಡ್ತಿದ್ದೀರಾ? ಆಗ ಪ್ರೊಫೆಸರ್ ಹೇಳ್ತಾರೆ ನಿನ್ನನ್ನ ಲೈಕ್ ಮಾಡೋದಿಕ್ಕೆ ಸ್ಪೆಸಿಫಿಕ್ ರೀಸನ್ ಬೇಕಾಗಿಲ್ಲ, ನೀನು ಯಾವಾಗ ಇಷ್ಟ ಆದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅವಳ ಕಣ್ಣನ್ನ ಮುಚ್ಚಿ ಹೇಳ್ತಾರೆ ಐ ಜಸ್ಟ್ ವಾಂಟ್ ಟು ಬಿ ವಿತ್ ಯು. ಇದನ್ನ ಕೇಳಿ ಜಿನಾನ್ ಪ್ರೊಫೆಸರ್ ನ ಹಗ್ ಮಾಡ್ಕೋತಾಳೆ. ಆಗ ಪ್ರೊಫೆಸರ್ ಹೇಳ್ತಾರೆ ನಿನ್ನ ಮೀಟ್ ಮಾಡಿದ್ಮೇಲೆ ನನ್ನ ಲೈಫ್ ಅಲ್ಲಿ ತುಂಬಾನೇ ಚೇಂಜಸ್ ಆಯ್ತು, ನಾನು ತುಂಬಾನೇ ಬದಲಾದೆ. ಸೀಕಿ ನನಗೆ ಯಾವಾಗ್ಲೂ ಹೇಳ್ತಾ ಇದ್ದ ನನ್ನನ್ನ ನೀನು ಕಂಟ್ರೋಲ್ ಮಾಡ್ತಿದ್ಯಾ ಅಂತ. ತುಂಬಾ ಸಮಯ ಆದ್ಮೇಲೆ ನನಗೆ ಈ ಮಾತು ರಿಯಲೈಸ್ ಆಯ್ತು, ನೀನು ನನ್ನ ಲೈಫ್ ಅಲ್ಲಿ ಇದ್ರೆ ನಿನ್ನ
ನಿನ್ನನ್ನು ಕೂಡ ನಾನು ಕಂಟ್ರೋಲ್ ಮಾಡಬಹುದು. ನಿರ್ಧಾರನ ನಿನಗೆ ಬಿಟ್ಟಿದ್ದೀನಿ. ನೀನು ನನ್ನ ಜೊತೆ ಇರೋದಿಕ್ಕೆ ಇಷ್ಟಪಡ್ತೀಯ ಅಥವಾ ಇಲ್ವಾ? ನೀನು ಯಾವುದೇ ಡಿಸಿಷನ್ ತಗೊಂಡ್ರು ಕೂಡ ನಾನು ಅದನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಆಗ ಜಿನಾನ್ ಹೇಳ್ತಾಳೆ, ನೀವ್ ಇಷ್ಟೊತ್ತು ತುಂಬಾನೇ ಮಾತಾಡಿದ್ರಿ, ಆದ್ರೆ ನನ್ನ ಪ್ರಶ್ನೆಗೆ ಉತ್ತರನ ಇಲ್ಲಿವರೆಗೂ ಕೊಟ್ಟಿಲ್ಲ. ನೀವ್ಯಾಕೆ ಫೋನನ್ನ ಸ್ವಿಚ್ ಆಫ್ ಮಾಡಿದ್ರಿ? ಆಗ ಪ್ರೊಫೆಸರ್ ಜೈ ಹೇಳ್ತಾರೆ, ನಿನ್ನ ವಾಯ್ಸನ್ನ ಕೇಳಿದ ತಕ್ಷಣ ನನ್ನ ಕೈಲಿ ನಿನ್ನ ಹತ್ರ ಬರ್ದಲೇ ಇರೋದಿಕ್ಕಾಗಲ್ಲ, ಅದಕ್ಕೆ ಫೋನನ್ನ ಸ್ವಿಚ್ ಆಫ್ ಮಾಡಿದ್ದೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಜಿನಾನ್ ಪ್ರೊಫೆಸರ್ಗೆ ಕಿಸ್ ಮಾಡ್ತಾಳೆ. ಅವಳು ಹೇಳ್ತಾಳೆ, ಈಗ ಗೊತ್ತಾಯ್ತಾ ನನ್ನ ಡಿಸಿಷನ್ ಏನು ಅಂತ? ಅದನ್ನ ಕೇಳಿ ಪ್ರೊಫೆಸರ್ ಜೈ ಕೂಡ ಜಿನಾನ್ಗೆ ಕಿಸ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.